ಪ್ರಥಮ್ ಒಳ್ಳೆ ಹುಡುಗ, ನಿಜವಾಗ್ಲೂ ನೀನು ಒಳ್ಳೆ ಹುಡುಗ ಅಲ್ಲ, ಗೊಳ್ಳೆ ಅಂತಾರೆ ಗೊತ್ತಾ, ಗೊಳ್ಳೆ ಹುಡುಗ ಅಂತಾರೆ. ನೋಡು, ನಿನ್ನೆ ನೀನು ACP ಕಚೇರಿ ಮುಂದೆ ಇರ್ತೀಯ, ACP ಮೇಡಮ್ ಅವ್ರ ಬರುವಿಕೆಗೋಸ್ಕರ ಕಾಯ್ತಾ ಇರ್ತೀಯ. ಮಾಧ್ಯಮ ಮಿತ್ರರು ನಿಮ್ಮನ್ನ ಪ್ರಶ್ನೆ ಕೇಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಪ್ರಶ್ನೆ ಕೇಳುವಂಥ ನೆಪದಲ್ಲಿ ಅವ್ರು ಯಾರೋ ಲೇಡಿ ಪತ್ರಕರ್ತೆ ಮಾಧ್ಯಮ ಮಿತ್ರ ನಿಮ್ಮನ್ನ ಪ್ರಶ್ನೆ ಕೇಳಿದ್ರೆ ಅವ್ರ ಮೇಲೆ ಎರಗ್ ಬೀಳ್ತೀಯ. ಮತ್ತೆ ಅಲ್ಲೇನೋ ಪೊಲೀಸ್ ಸ್ಟೇಷನಲ್ಲಿ ಒಳಗಡೆಯಿಂದ ಯಾರೋ ಅಧಿಕಾರಿಗಳು ಮಾತಾಡಿಸ್ತಾರೆ. ಆ ಕಿಟಕಿ ಹತ್ರ ಹೋಗಿ ಒಂಥರ ನಿಂದೆ ಆದ ರೀತಿಲಿ ನೀನು ರಿಯಾಕ್ಷನ್ ಮಾಡ್ತೀಯ. ಬ್ರದರ್, ನಿನ್ಗೊಂದು ಮಾತು ಹೇಳ್ಬಿಡ್ತೀನಿ ಕೇಳು. ಯಾಕೆಂದರೆ ನಾವು ಈ ಸಮಾಜದಲ್ಲಿ ಬದುಕ್ತಿದ್ದೀವಲ್ಲ, ಎಲ್ಲ ವ್ಯವಸ್ಥೆಗಳನ್ನ ನೋಡ್ತಾ ಇದ್ದೀವಿ. ನೋಡು, ನೀನು ಆ ಮಾಧ್ಯಮ ಮಿತ್ರರು ಮಾತಾಡೋವಂಥ ಸಂದರ್ಭದಲ್ಲಿ ಆ ಮಹಿಳೆ ಹೇಳ್ತಾರೆ, ದರ್ಶನ್ ಅವರು ಅವ್ರ ಕುಟುಂಬದ ಸಮೇತ ಯಾವುದೋ ಬೇರೆ ದೇಶಕ್ಕೆ ಹೋಗಿರ್ತಾರೆ, ಯಾವುದೋ ಒಂದು ಹೆಂಡತಿಯವ್ರ ಹೆಸರು ಹೇಳ್ತಾರೆ. ಆಗ ನೀನು ರಿಯಾಕ್ಷನ್ ಮಾಡ್ತೀಯಾ? ಏನು ಹೇಳ್ಬೋದು ನೀನು? ಒಳ್ಳೇದಾಗಲಿ ಬಿಡಿ, ಮಾಡ್ಕೊಂಬರ್ಲಿ, ಅದು ಅವರು ಬಿಟ್ಟಿದ್ದು ಅಂತ ಮಾತಾಡೋ ಬರ್ದಲ್ಲಿ ಹಂಗೆ ಹೇಳ್ತೀಯಾ? ಹಿಂದೆ ಒಂದ್ಸರಿ ದರ್ಶನ್ ಅವ್ರು ಹೇಳಿರ್ತಾರೆ, ಲಕ್ಷ್ಮಿನ ಬೆತ್ತಲೆ ಮಾಡಿ ರೂಮಲ್ಲಿ ಕೂಡ ಹಾಕೊಂಡ್ಬಿಡ್ಬೇಕು ಅಂತ. ಆ ರೀತಿಲಿ ಹೇಳ್ದಂಥವ್ರು ಇನ್ನೊಂದು ದೇವ್ರ ಹತ್ರ ಹೋಗಿ ಏನು ಕೇಳ್ಕೊಂಬರ್ತಾರೆ? ಆ ದೇವ್ರು ಏನಂತ ಆಶೀರ್ವಾದ ಮಾಡ್ತಾರೆ? ಇದೆಲ್ಲ ನಿಮಗೆ ಬೇಕೇನ್ರಿ ಪ್ರಥಮ್ ಅವರೇ? ನೋಡ್ರಿ, ವಾಸ್ತವ ಹೇಳ್ಬಿಡ್ತೀನಿ ಕೇಳ್ರಿ. ಬೇಕಾದ್ರೆ ದರ್ಶನ್ ಅವರೇ ಅಪ್ಪಿ ಏನಾದರೂ ಈ ಲೈವು ಅವ್ರವ್ರಿಗೂ ರೀಚ್ ಆದರೆ, ಇಲ್ಲ ನೀವೇ ಏನಾದರೂ ಇನ್ನೊಂದ್ಸರಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದಾಗ ಅವ್ರ ಮನಸ್ಥಿತಿ ಏನು ಅನ್ನೋದನ್ನ ತಿಳ್ಕೊಂಬಿಡಿ. ನೋಡಿ, ದರ್ಶನ್ ಅವರು ಈ ರೇಣುಕಾ ಸ್ವಾಮಿ ಹತ್ಯೆ ಆಯ್ತಲ್ಲ, ಅದಕ್ಕಿಂತ ಹಿಂದೆ ಇದ್ದಂಥ ದರ್ಶನ್ ಅವರೇ ಬೇರೆ. ಈ ಹತ್ಯೆ ಆದಮೇಲೆ ಅವ್ರೇನು ಕಾರಾಗೃಹ ಸೇರ್ತಾರೆ, ಅಲ್ಲಿಂದ ಬದಲಾಗಿರೋವಂಥ ದರ್ಶನ್ ಅವರೇ ಬೇರೆ. ಇದು ಅನುಭವ ಆಗಿರೋವಂಥವ್ರಿಗೆ ಮಾತ್ರ ಈ ವಿಚಾರಗಳು ಮಾತಾಡೋದಕ್ಕೆ ಸಾಧ್ಯ. ಆದರೆ ನಿಮ್ಮಂಥವ್ರಿಗೆ ಏನಾಗ್ಬಿಟ್ಟಿದೆ, ಅವರ ಹಿಂದಿನ ವಿಚಾರಗಳು ಮತ್ತು ಈಗ ನಡೀತಿರೋವಂಥ ವಿದ್ಯಮಾನದ ವಿಚಾರಗಳು ನಿಮ್ಗಳಿಗೆ ಒಂಥರ ಅಡ್ವಾಂಟೇಜು ಅಂದರೆ ಏನು, ಕಾಲೆಳೆಯುವಂಥ ರೀತಿಯಲ್ಲಿ ನೀವು ತಿಳ್ಕೊಂಬಿಟ್ಟಿದ್ದೀರಾ. ನಿಜವಾಗ್ಲೂ ದರ್ಶನ್ ಅವರು ಹಿಂದೆ ಇರೋ ಅಂಥ ರೀತಿಯಲ್ಲಿ ದರ್ಶನ್ ಅವ್ರು ಅಲ್ರಿ. ಅವರು ಜೀವನದಲ್ಲಿ ತುಂಬ ಅನುಭವ ಆಗ್ಬಿಟ್ಟಿದೆ. ಅವ್ರು ಕಾರಾಗೃಹದಲ್ಲಿ ಏನು ಕೂತಿರ್ತಾರೆ, ಖಂಡಿತ ಕೂತಿದ್ದಂಥ ಸಂದರ್ಭದಲ್ಲಿ ಅವ್ರ ಹಿಂದೆ ಏನೆಲ್ಲ ತಪ್ಪುಗಳು ಮಾಡ್ಕೊಂಬಂದಿದ್ರೋ, ಯಾರಿಗೆ ಏನನ್ನ ಬೈದಿದ್ರೋ, ಇನ್ನೊಂದು ಮಾಡಿದ್ರೋ, ಏನೇನು ಮಾಡಿದ್ರೋ, ಅದು ಅವರ ಅಂತರಾತ್ಮದಲ್ಲಿರುವಂತಹ ಆತ್ಮಸಾಕ್ಷಿಗೆ ಮಾತ್ರ ಗೊತ್ತು. ಅವ್ರು ಯಾರ ಹತ್ರ ಯಾವ್ಯಾವ ರೀತಿಯಲ್ಲಿ ನಡ್ಕೊಂಡಿದ್ರು ಅಂತ. ಖಂಡಿತ ಅವರು ಅದರಿಂದ ಪಶ್ಚಾತ್ತಾಪ ಪಟ್ಟಿರ್ತಾರೆ. ಪಟ್ಟಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಆತನೂ ಕೂಡ ಒಬ್ಬ ಮನುಷ್ಯ. ಹಂಗಾಗಿ ಆ ಮನಸಾಕ್ಷಿ ಅನ್ನೋದು ಅದನ್ನೆಲ್ಲ ಪರಿತಪ್ಪಿಸುವಂಥ ರೀತಿಯಲ್ಲಿ ಮಾಡಿರುತ್ತೆ. ಕಾರಣ ಏನು ಗೊತ್ತೇನ್ರಿ ಪ್ರಥಮ್? ಗ್ರಹಚಾರ. ಮನುಷ್ಯನಿಗೆ ಗ್ರಹಚಾರ ಅನ್ನೋದು ಕೆಟ್ಟಾಗ್ಲೇ ಮನುಷ್ಯ ತಾನು ಮಾಡಿರೋ ಅಂತಹ ಎಲ್ಲ ತಪ್ಪುಗಳನ್ನ ಅವನು ಅದೇನೋ ರಿವಲೈಸ್ ಮಾಡ್ಕೊಳ್ಳೋದು. ಅಂದರೆ ಅದ್ರಲ್ಲಿ ಎಲ್ಲೆಲ್ಲಿ ತಪ್ಪುಗಳು ಮಾಡಿದ್ದೀನಿ, ನನ್ನಿಂದ ಯಾರ್ಯಾರಿಗೆ ಏನೇನು ಮನ್ಸಿಗೆ ನೋವಾಗಿದೆ, ನಾನು ಯಾವ ವಿಚಾರದಲ್ಲಿ ಯಾರಿಗೆ ಮನ್ಸಿಗೆ ನೋಯಿಸುವಂಥ ಕೆಲಸಗಳು ಮಾಡಿದ್ದೆ, ನಾನು ಇಂಥ ಕೆಲಸ ಮಾಡಬೇಕಾಗಿತ್ತಾ, ಇಂಥ ಕೆಲಸ ಮಾಡಬಾರ್ದಾಗಿತ್ತಾ ಅಂತೇಳಿ ಮನುಷ್ಯನಿಗೆ ಯಾವಾಗ ಗ್ರಹಚಾರದಲ್ಲಿ ಎಡವಟ್ಟಾಗ್ತದೆ ಆಗಲೇ ಅವನು ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಅಲ್ಲಿವರೆಗೂ ನಿನ್ನಂಥವ್ರು ನನ್ನಂಥವ್ರು 1000 ಜನ 1000 ಹೇಳಿದ್ರು ಕೂಡ ಅವರ ದಿಮಾಕು, ದೌಲತ್ತು, ದರ್ಪ ಇದರಲ್ಲೇ ಅವ್ರು ಬದುಕ್ತಾ ಇರ್ತಾರೆ. ಅದು ದರ್ಶನ್ ಸರ್ರೆ ಅಂತ ಅಲ್ಲ, ಯಾರಾದರೂ ಅಷ್ಟೇನೆ. ಆದರೆ ನೀನು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರು ಕಾರಾಗೃಹದಲ್ಲಿ ಇದ್ಕೊಂಡು ಎಲ್ಲ ನೊಂದು ಬಿಟ್ಟಿದಾರ್ರಿ. ಅವರು ಕುಟುಂಬದಿಂದ ಹಿಡಿದು ಅವರ ಯಾವ ವಿಚಾರದಲ್ಲಿ ಏನೇನಾಗಿತ್ತು ಅದನ್ನೆಲ್ಲ ಅವರು ರಿವಲೈಸ್ ಮಾಡಿಕೊಂಡು ತುಂಬ ನೊಂದಿದ್ದಾರೆ. ಅವರು ನೊಂದು ಬದಲಾವಣೆ ಆಗಿದ್ದಾರೆ. ಕಾರಣ ಏನು ಗೊತ್ತಾ? ಈ ರೇಣುಕಾ ಸ್ವಾಮಿ ಅನ್ನೋ ಹುಡುಗ ಏನು ಸಾಯ್ತಾನೆ, ಅದು ಅವರ ಮನ ಪರಿವರ್ತನೆಗೆ ಆ ಒಬ್ಬ ವ್ಯಕ್ತಿ ಕಾರಣನೂ ಕೂಡ ಆಗಿರ್ಬೋದು. ಇದು ಗ್ರಹಚಾರ, ಅದನ್ನ ಯಾರೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅವರ ಜೈಲಲ್ಲಿ ಇದ್ದು ಬಂದು ಈಗೇನು ಹೊರಗಡೆ ಬೇಲ್ ಮೇಲಿದ್ದಾರೆ, ಈ ಕೇಸು ಇದೆಲ್ಲ ಏನಿದೆಯಲ್ಲ, ಟೋಟಲಿ ಅವ್ರು ಬದಲಾಗಿದ್ದಾರೆ. ನೀನು ಬದಲಾಗು. ನಿನ್ನಂಥವರು ದರ್ಶನ್ ಸರ್ನ ಎಷ್ಟೋ ವಿಚಾರಗಳಲ್ಲಿ ಬೆರಳು ಮಾಡಿ ತೋರಿಸುವಂಥ ರೀತಿಯಲ್ಲಿ ಏನಿದ್ದಾರೆ ಮನಸ್ಥಿತಿ ಇರೋವಂಥವ್ರು, ಅವರೆಲ್ಲರೂ ಕೂಡ ಬದಲಾಗಬೇಕು. ಯಾಕೆಂದರೆ ಹಿಂದೆ ಇದ್ದಂಥ ದರ್ಶನ್ ಅವ್ರು ಅಲ್ವೇ ಅಲ್ಲ, ಅವರು ತುಂಬ ಬದಲಾಗಿದ್ದಾರೆ. ಅವರು ನಿನ್ ಬೇಕಾರೆ ಸಿಕ್ಕಿದಾಗ ಅವ್ರನ್ನ ಕೇಳ್ಕೊ. ಇವತ್ತು ಅವ್ರ ಮನಸ್ಥಿತಿ ಹೆಂಗಿದೆ ಹೇಳ್ಬಿಡ್ತೀನಿ, ಕೇಳ್ಕೊಳ್ರಿ. ದರ್ಶನ್ ಅವರ ಮನಸ್ಥಿತಿ ಇವತ್ತು
ತಾನಾಯಿತು ತನ್ನ ಕುಟುಂಬ ಆಯಿತು ಅನ್ನೋದಕ್ಕೆ ತುಂಬ ಒತ್ತನ್ನು ಕೊಟ್ಟಿದ್ದಾರೆ. ಇದು ಅವರ ಜೀವನದಲ್ಲಿ ಆಗಿರುವಂಥ ಬದಲಾವಣೆ. ತಾನಾಯಿತು ತನ್ನ ಕುಟುಂಬ, ಅವ್ರ ಹೆಂಡತಿ ಮಕ್ಕಳು, ಅವ್ರ ಅಣ್ಣ, ಅವ್ರ ತಾಯಿ, ಇದು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದು ಬಿಟ್ಟರೆ ಅವರ ಗ್ರಹಚಾರ ಕೆಟ್ಟಂಥ ಸಂದರ್ಭದಲ್ಲಿ ಯಾರೆಲ್ಲ ಅವ್ರ ಬಗ್ಗೆ ಮರುಕ ಪಟ್ಕೊಂಡು ಅಯ್ಯೋ ಅಂತ ಹೇಳಿ ಅವ್ರನ್ನ ಮಾತಾಡ್ಸೋದಾಗಿರಲಿ, ಅವರು ನಾನು ಬಿದ್ದಿದ್ದೀನಿ ಅನ್ನೋ ರೀತಿಲಿ ಅವ್ರು ತಿಳ್ಕೊಂಡಿರ್ಬೋದು. ಖಂಡಿತ ಆ ವ್ಯಕ್ತಿ ಬಿದ್ದಿಲ್ಲ. ಯಾಕೆಂದರೆ ಆ ಗ್ರಹಚಾರ ಕೆಟ್ಟಾಗ ಆ ಮನಸ್ಥಿತಿ ಅವರು ಬಂದೇ ಬರುತ್ತೆ. ಅವ್ರು ಇವಾಗ ಏನು ನಾನು ಬಿದ್ದಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ, ಆದರೂ ಫಸ್ಟ್ ಅದರಿಂದ ಅವ್ರು ಆಚೆಗೆ ಬರಬೇಕು. ಅವ್ರು ಬಿದ್ದಿರೋ ಅಂಥ ಸಂದರ್ಭದಲ್ಲಿ ಯಾರೆಲ್ಲ ಅವ್ರಿಗೆ ನಾವಿದ್ದೀವಿ, ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ರೀತಿಲಿ ಯಾರೆಲ್ಲ ಹೋಗಿ ಸಪೋರ್ಟ್ ಮಾಡಿದ್ರಲ್ಲ, ಅವ್ರುಗಳ ಹೆಸರುಗಳನ್ನ ಅವರು ಖಂಡಿತ ಮನಸ್ಸಲ್ಲಿ ಅಚ್ಚಳಿದಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಂಥವ್ರ ಮೇಲೆ ಜಾಸ್ತಿ ಅವರು ಸ್ನೇಹ ಬಯಸೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಅದರ್ವೈಸು ಈಗ ಈ ಘಟನೆ ಆದಮೇಲೆ ಯಾರೆಲ್ಲ ವ್ಯಂಗ್ಯವಾಗಿ ಮಾತಾಡೋದು, ಅವರ ಒಂದು ವಿಚಾರನ ಸುತ್ತಿ ಬಳಸಿ ಮಾತಾಡೋದು, ಈ ರೀತಿ ಪ್ರತಿಕ್ರಿಯೆಗಳು ಯಾವ್ಯಾವ ವ್ಯಕ್ತಿಗಳು ಕೊಡ್ತಾ ಇದ್ದಾರೆ ಅವರ ಸಿನಿಮಾ ಫೀಲ್ಡಲ್ಲಿ, ಖಂಡಿತ ಅವ್ರು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿಕೊಂಡು ಸಾಧ್ಯ ಆದಷ್ಟು ಅವರ ಒಂದು ಸ್ನೇಹದಿಂದ ದೂರ ಉಳಿಬೇಕು ಅನ್ನೋ ರೀತಿಯಲ್ಲಿ ಅವ್ರ ಮನಸ್ಥಿತಿ ಇರುತ್ತೆ. ಇದೇ ವಾಸ್ತವ ಸತ್ಯ. ಯಾಕೆ ಅಂದರೆ ಒಬ್ಬ ಮನುಷ್ಯ ಬದಲಾಗಬೇಕು ಅಂದರೆ ಗ್ರಹಚಾರದಿಂದ ಮಾತ್ರನೇ ಅವನು ಬದಲಾಗೋದಕ್ಕೆ ಸಾಧ್ಯ. ಅವನು ಎಷ್ಟೇ ಮೆರೆದಿರಲಿ, ಅವನು ಎಷ್ಟೇ ಫ್ಯಾನ್ ಫಾಲೋವರ್ಸ್ ಇರಲಿ, ಅವನು ಎಷ್ಟೇ ದುಡ್ಡಿರಲಿ, ಅದೆಲ್ಲವನ್ನು ಕೂಡ ದಮನ ಮಾಡೋವಂಥ ಶಕ್ತಿ ಇರೋದೇ ಗ್ರಹಚಾರಕ್ಕೆ. ಅದು ಅವ್ರ ಜೀವನದಲ್ಲಿ ಖಂಡಿತ ಆಗಿದೆ. ಆ ಶನಿ ಮಹಾತ್ಮ ಅನ್ನೋರು ಅವ್ರಿಗೆ ತುಂಬ ಅದ್ಭುತವಾಗಿ, ನಾವು ಯಾರು ಅಲ್ರಿ ಮನುಷ್ಯರು, ಖಂಡಿತ ಅವ್ರನ್ನ ನೀವು ಕ್ಷಮೆ ಕೇಳಬೇಕು, ನೀವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಆ ಸೀನೇ ಇಲ್ಲ. ಭಗವಂತನೇ ಅವ್ರನ್ನ ತಿದ್ದುಬಿಟ್ಟಿದ್ದಾನೆ. ಅವ್ರು ತುಂಬ ಟೋಟಲಿ ಬದಲಾಗಿದ್ದಾರೆ. ನಿನ್ನಂಥವ್ರು ಅವ್ರುಗಳಿಗೆ ನೀವು ಹಂಗೆ ಹಿಂಗೆ. ಆಮೇಲೆ ಇವ್ರು ರಮ್ಯಾ ಅವರು ನೋಡಿ, ಅವ್ರು ಹೋದ್ರು, ಯಾರೋ ಫ್ಯಾನ್ ಪೇಜ್ಗಳಲ್ಲಿ ಕೆಟ್ಟ ಕಾಮೆಂಟ್ ಹಾಕಿದ್ರು. ಹೌದು, ತಪ್ಪು ಆ ರೀತಿಲಿ. ಯಾಕೆಂದರೆ ಅವ್ರು ಮಾಡಬೇಕಾಗಿರೋದು ಇಷ್ಟೇ. ಯಾಕೆಂದರೆ ನಮ್ಮಂಥವ್ರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಇಲ್ಲಿ ಧ್ವನಿ ಎತ್ತಬೇಕಾಗಿರೋರು ಇಂಥ ಫೇಮಸ್ ನಟ ನಟಿಯರು. ನೋಡಿ, ನಿನ್ನೆ ರಾಕ್ಲೈನ್ ವೆಂಕಟೇಶ್ ಅವ್ರು ಮಾತಾಡ್ತಾ ಇದ್ರು. ಅವ್ರು ಮಾತಾಡಿದ್ದು ಕೂಡ ಅಬ್ಸರ್ವ್ ಮಾಡಿದ್ರೆ ಅರ್ಥ ಆಗ್ತಾ ಇದೆ. ಅವರಿಂದ ಅವಕಾಶ ಬಳಸ್ಕೊಳ್ಳೋವರೆಗೂ ಚೆನ್ನಾಗಿತ್ತು. ಅವಕಾಶ ಎಲ್ಲ ಬಳಸ್ಕೊಂಡು ಅವರು ಬೇಡ ಅನ್ನೋ ರೀತಿಲಿ ದೂರ ಆದಮೇಲೆ ಅವರ ನೆನ್ನೆ ಮಾತಿನ ವರ್ಷ ಎಲ್ಲ ನಮ್ಗೆ ಅರ್ಥ ಆಯಿತು. ಹಿಂಗೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅಷ್ಟೇ, ಅವ್ನು ಮಾತಾಡೋ ಅಂಥ ಮಾತಲ್ಲೇ ಸೂಕ್ಷ್ಮತೆ ಕಂಡಿಡ್ಕೊಂಡ್ಬಿಡ್ತಾನೆ. ಹಂಗಾಗಿ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ದರ್ಶನ್ ಅವ್ರ ವಿಚಾರದಲ್ಲಿ ಒಂದು ರೀತಿ ಬೇರೆ ರೀತಿಲಿ ಇದ್ದಾರೆ. ಅದೆಲ್ಲ ಒಳ್ಳೇದಲ್ಲ. ಆಮೇಲೆ ಬೇರೆ ನಟರು ಖಂಡಿತ ನಾವು ಯಾರೇ ಆಗಲಿ, ಸುದೀಪ್ ಅವರಾಗಲಿ, ಮತ್ತು ಧ್ರುವ ಅವರಾಗಲಿ, ಯಶ್ ಅವರಾಗಲಿ, ದರ್ಶನ್ ಸರ್ ಆಗಲಿ, ಯಾರೆಲ್ಲ ನಟರಿದಾರಲ್ಲ, ವಿನೋದ್ ರಾಜ್ ಸರ್ ಆಗಲಿ, ಆಮೇಲೆ ಇವರು ನಮ್ಮ ಪ್ರಭಾಕರ್ ಅವ್ರ ಮಗ ಅವರಾಗಲಿ, ನಾವು ಇವ್ರು ಯಾರನ್ನೂ ಕೂಡ ಮೇಲು ಕೀಳು ಅನ್ನೋ ನೋಡೋದೇ ಇಲ್ಲ. ನಾವು ಅವರೆಲ್ಲ ನಟರು. ನಮ್ಮ ಕನ್ನಡ ಇಂಡಸ್ಟ್ರಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ಅವರೆಲ್ಲರೂ ಕೂಡ ನಮ್ಮ ಕರ್ನಾಟಕದ ಈ ಮಂಡಳಿ ಹೆಸರನ್ನ ದೇಶದಾದ್ಯಂತ ಮಾತಾಡೋ ಅಂಥ ರೀತಿಯಲ್ಲಿ ಬೆಳೆಸೋ ಅಂಥ ವ್ಯಕ್ತಿಗಳು ಅನ್ನೋ ರೀತಿಯಲ್ಲಿ ನಾವು ನೋಡ್ತಿದ್ದೀವಿ ಹೊರತು ನಾವು ಸುದೀಪ್ ಅವ್ರ ಫ್ಯಾನು, ದರ್ಶನ್ ಅವ್ರ ಫ್ಯಾನು ಖಂಡಿತ ಇಲ್ಲ. ಇರಬೇಕು, ಒಬ್ಬ ಹೀರೋಗೆ ಒಬ್ಬ ಫ್ಯಾನ್ ಅನ್ನೋರು ಇದ್ದೇ ಇರ್ತಾರೆ. ಅದು ಅವರವರ ಮನಸ್ಥಿತಿ. ಹಂಗಂತ ಹೇಳಿ ನೋಡಿ, ನಾವು ಟೈಗರ್ ಪ್ರಭಾಕರ್ ಅವ್ರ ಅಭಿಮಾನಿ. ಈಗ ಅವ್ರು ಇಲ್ಲ, ಆದರೂ ನಮ್ಗೆ ಅವರು ಅಂದರೆ ತುಂಬ ಇಷ್ಟ. ಅವ್ರದ್ದು ಯಾವುದೇ ಮೂವಿಗಳು ಬಂದರೂ ನೋಡ್ತೀವಿ, ಟಿ ವಿಗಳಲ್ಲಿ ಬಂದರೂ ನೋಡ್ತೀವಿ, ಫ್ರೀ ಆಗಿದ್ದ ಯೂಟ್ಯೂಬ್ಗಳಲ್ಲಿ ನೋಡ್ತೀವಿ. ಇಷ್ಟ ಅಂದರೆ ಅದು ನಮಗೆ ಇಷ್ಟ ಆಗಿರೋ ಅಂಥದ್ದು. ಅದನ್ನು ನೀವು ಯಾರೇ ಆಗಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಬಿಂಬಿಸೋದ್ರಿಂದ ಅದು ಕಮ್ಮಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮಗೂ ಗೊತ್ತು ಪ್ರಭಾಕರ್ ಸರ್ ಅವ್ರ ಫ್ಯಾಮಿಲಿ ವಿಚಾರದಲ್ಲಿ ಅವ್ರದ್ದೇನು ಎತ್ತ ಎಲ್ಲ ತಿಳ್ಕೊಂಡು, ಆದರೆ ಅದು ಅವರು ವೈಯಕ್ತಿಕ. ನಾವು ಅವ್ರ ಮೇಲೆ ಏನು ಅಭಿಮಾನ ಇಟ್ಟಿದ್ದೀವಿ, ಯಾವ ವಿಚಾರಕ್ಕೆ ಅಭಿಮಾನ ಇಟ್ಟಿದ್ದೀವಿ, ಅದಷ್ಟೇ ಇಂಪಾರ್ಟೆಂಟೇ ಹೊರತು ಅವರ ವೈಯಕ್ತಿಕ ವಿಚಾರಗಳು ನಮ್ಗೆ ಯಾವುದೂ ಬೇಕಿಲ್ಲ. ಯಾಕೆ ಅಂದರೆ ಅದು ಅವ್ರ ತಪ್ಪಲ್ರಿ, ಅವರ ಹಣೆ ಬರ, ಅವರ ವಿಧಿ ಬರ. ಈಗ ನೀವೇ ನೋಡಿ, ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನಿಮಗೆ ನೆಮ್ಮದಿ ಇದೆಯನ್ರಿ? ಪ್ರಥಮ್, ನಿಮ್ಮ ಮನೆಯವರು ನೀವೇ ಹೇಳ್ಕೊತಾ ಇದ್ದೀರ ನನ್ನ ಮನೇಲಿ ನೆಮ್ಮದಿ ಇಲ್ಲ ಅಂತ. ಅವ್ರು ಯಾರೋ ತಮ್ಮ ಮೇಲಲ್ಲಿ ಯೂಟ್ಯೂಬ್ ಹಾಕಿದ್ರೆ ಏನೋ ಡೈವರ್ಸ್ಗೆ ಮೂವ್ ಮಾಡ್ತಾ ಇದ್ದಾರೆ ಅಂತ. ಅದೇನೋ ಸತ್ಯನ ಸುಳ್ಳ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಮನೆಯವರೇ ನಿಮ್ಮ ಮೇಲೆ ಅಸಹ್ಯ ಹುಟ್ಟುವಂಥ ರೀತಿಲಿ ಆಗ್ಬಿಟ್ಟಿದೆ. ಯಾಕೆ ಅಂದರೆ ನೀವು ನಡ್ಕೊತಿರೋವಂಥ ರೀತಿ ನೀತಿಗಳು. ಮತ್ತು ನೋಡಿ, ಅವ್ರು ಯಾರೋ ನಿಮಗೆ ಡ್ರ್ಯಾಗನಲ್ಲಿ ಹಂಗೆ ಮಾಡಿಬಿಟ್ರು, ಎದುರಿಸ್ಬಿಟ್ರು ಅಂತೇಳಿ ಅವ್ರ ಮೇಲೆ ಹೋಗಿ ದೂರು ಕೊಟ್ರಿ. ದೂರು ಕೊಟ್ಮೇಲೆ ಅವ್ರ ಮೇಲೆ ಕೊಟ್ರ ಸುಮ್ಮನೆ ಆಗ್ಬಿಡ್ಬೇಕಾಗಿತ್ತು. ನೀವು ಅದು ಏನೋ ವಿಗ್ಗು ಅದು ಇದು ಅಂತೆಲ್ಲ ಅವಶ್ಯಕತೆ ಇಲ್ರಿ ನಿಮಗೆ. ಯಾಕೆ ನಿಮ್ಮ ತಲೆಯಲ್ಲಿ ಕೂದಲು ಸಾಯೋವರೆಗೂ ಹಂಗೆ ಇದ್ಬಿಡ್ತದೇನ್ರಿ? ಅದು ಮನುಷ್ಯನ ಅವನ ದೇಹದ ಮೇಲೆ ಬಿಟ್ಟಿರೋ ಅಂಥದ್ದು. ಭಗವಂತ ಅವರವರ ವಂಶವೃಕ್ಷವಾಗಿ ಬಂದಿರೋ ಅಂಥದ್ದು. ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ.
ನಿಮ್ಗೆ ಹಂಗೆ 100 ವರ್ಷದವರೆಗೂ ಕೂದಲು ಹಂಗೆ ಇದ್ಬಿಡ್ತದ? ನಿಮ್ದೇನು ತಲೆಯಲ್ಲಿ ಕೂದಲೇ ಉದ್ರಲ್ವಾ? ಇದೆಲ್ಲ ಮಾತಾಡ್ತಾರೇನ್ರಿ ಪ್ರಥಮ್? ನೋಡ್ರಿ, ನೀವು ಇದೆಲ್ಲ ಏನು ನೋಡ್ರಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಂತೆ. ಅವ್ರು ಮಾಡಿದರೆ ಅದ್ರ ಪಾಪ ಅವ್ರಿಗೆ. ಅದನ್ನು ನಾವು ಮಾತಾಡಿ ಅದ್ರ ಕರ್ಮ ನಾವು ಯಾಕ್ರಿ ಸುತ್ಕೊಳ್ಬೇಕು ಪ್ರಥಮ್? ನೀವು ಮಾಡ್ಕೊತಿರೋದೇ ಇದು. ನೀವು ಕರ್ಮ ಎಲ್ಲೆಲ್ಲಿ ಸುತ್ಕೊಂತಿದ್ದೀರಾ ಗೊತ್ತಾ? ನಿಮಗೂ ಗ್ರಾಚಾರ ಬಂದಾಗ ಇದನ್ನೆಲ್ಲ ಪಶ್ಚಾತ್ತಾಪ ಪಡ್ತೀರಾ. ಆದರೆ ಅಲ್ಲಿವರೆಗೂ ಈ ಕರ್ಮ ಸುತ್ಕೊಳ್ಳೋದಕ್ಕೆ ನೀವು ಮಾತಾಡ್ತಾನೆ ಇರ್ತೀರಾ. ಇದನ್ನೇ ನೀವು ಮಾತಾಡ್ಕೊಂಡು ನೀವು ಯಾಕೆ ಕೆಟ್ಟವ್ರಾಗ್ತಾ ಇದ್ದೀರಾ ಅಂದರೆ ಇದೇ ಕಾರಣಕ್ಕೆ. ಇದು ಖಂಡಿತ ನಿಮ್ಮ ಮನೆಯವ್ರಿಗೂ ಇಷ್ಟ ಆಗ್ತಿರಲ್ಲ. ನಿಮ್ಮ ಮೇಲೆ ಏನಾದರೂ ಅವ್ರಿಗೆ ಬೇಸರ ಆಗ್ತಿದೆ, ನಿಮ್ಮಿಂದ ಅವರು ಕುಟುಂಬದಲ್ಲಿ ಸಮಸ್ಯೆ ಉದ್ಭವ ಆಗ್ತಿದೆ ಅಂದರೆ ನಿಮ್ಮ ಈ ರೀತಿಯ ವರ್ತನೆಗಳು ಇದು ಕಾಣ್ತಾ ಇದೆ. ಒಂದು 2-3 ದಿನದಿಂದ ದರ್ಶನ್ ಅವ್ರ ವಿಚಾರದಲ್ಲಿ ನೀವು ಮಾತಾಡ್ತಿರುವಂಥ ರೀತಿ ನೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಕಾಣದೇ ಇರುವಂಥ ರೀತಿಯಲ್ಲಿ ನಿಮ್ಮ ವರ್ತನೆಗಳು ಯಾವ್ಯಾವ ರೀತಿ ಇದೆಯೋ ಅದು ನಿಮ್ಮ ಮನೆಯವ್ರಿಗೆ ಮಾತ್ರನೇ ಗೊತ್ತಿರೋದಕ್ಕೆ ಸಾಧ್ಯ. ನಿಮ್ಮನ್ನ ಕಟ್ಕೊಂಡಿರೋ ಹೆಂಡ್ತಿನೇ ನಿಮ್ಮಿಂದ ದೂರ ಆಗ್ತಾರೋ ಇಲ್ಲ ಮನಸ್ತಾಪ ಬರ್ತಾ ಇದೆಯೋ ಅಂದರೆ, ನಿಮ್ಮ ಹೆಂಡ್ತಿನೇ ನಿಮ್ಮನ್ನು ಇಷ್ಟಪಡ್ತಿಲ್ಲ ಅಂದರೆ ಇನ್ನು ಜನ ಇಷ್ಟಪಡ್ತಾರೇನ್ರಿ? ನೀವು ನಡ್ಕೊತಿರೋ ವರ್ತನೆಗೆ ಜನ ನಿಮ್ಮನ್ನು ಇಷ್ಟಪಡ್ತಾರ? ನೋಡಿ, ನೆನ್ನೆ ಇವರು ಅಂಬೇಡ್ಕರ್ ಅನುಯಾಯಿಗಳು ಬಂದು ಮಸಿ ಬಳಿಯುವಂಥ ಕೆಲಸಕ್ಕೆ ಮುಂದಾದರು. ಯಾಕಾದ್ರೆ ಹೇಳಿ? ನಿಮ್ಮ ಮಾತುಗಳು, ಆ ಮಾತಾಡೋ ಮಾತಲ್ಲಿ ನೋಡಿ, ಅವ್ರ ದರ್ಶನ್ ಅವ್ರು ಅದೇನೋ ಏನೋ ಸಂವಿಧಾನ ಸರಿಯಿಲ್ಲ ಅದು ಇದು ಅನ್ನೋ ರೀತಿಲೆಲ್ಲ ಮಾತಾಡ್ತೀರಾ. ಸಂವಿಧಾನ ಸರಿಯಿಲ್ಲ ಅಂದಿದ್ರೆ ತಿದ್ದುಪಡಿ ಮಾಡೋದಕ್ಕೆ ಅಂಬೇಡ್ಕರ್ ಅವರೇ ಪ್ರಯತ್ನ ಪಟ್ಟಿರೋರು. ಅವರೆಲ್ಲ ಸರಿ ಮಾಡೇ ಬರೆದೋಗಿರ್ತಾರೆ. ಆದರೆ ಜನ ಅದನ್ನು ದುರ್ಬಳಕೆ ಮಾಡ್ಕೊಂತಿದ್ದಾರೆ ಅಷ್ಟೇ. ಅದು ದುರ್ಬಳಕೆ ಆಗ್ತಿದೆ ಅನ್ಬೇಕೆ ಹೊರತು ಸಂವಿಧಾನನೇ ಸರಿಯಿಲ್ಲ ಅಂದ್ಬಿಟ್ರೆ ಅಂಬೇಡ್ಕರ್ ಅವರು ಒಬ್ರಿಗೊಂದು ಮಾಡೋಗಿಲ್ರಿ. ಇದನ್ನೆಲ್ಲ ನೀವು ಮಾತಾಡೇ ನೀವು ಕರ್ಮ ಸುತ್ಕೊತಾ ಇರೋದು. ನಿನ್ನೆ ಅದನ್ನೆಲ್ಲ ನಾವು ಕೂಡ ಅಬ್ಸರ್ವ್ ಮಾಡ್ದೋ. ನಿನ್ನೆ ಸಾಯಂಕಾಲ ನೋಡಿ ಎಫೆಕ್ಟ್ ಹೆಂಗೆ ಬಿತ್ತು. ಇದು ನಿಮ್ಮ ಜೀವನ ಪರ್ಯಂತ ಅದಿದ್ದೇ ಇರ್ತದೆ ಅದ್ರ ನೋವು. ನಮಗೇನು ಆಗ್ಬಿಡಲ್ಲ ಇಲ್ಲ. ನಿಮಗೆ ಖಂಡಿತ ನಿಮಗೂ ಕೂಡ ಯಾವ ಟೈಮಲ್ಲಿ ಗ್ರಹಚಾರ ಕೆಡುತ್ತೋ ಗೊತ್ತಿಲ್ಲ. ಆ ಗ್ರಹಚಾರ ಕೆಟ್ಟಾಗ ನೀವು ಯಾರ್ಯಾರಿಗೆ ಏನೇನು ಅಂದಿರ್ತೀರಾ, ಜನಕ್ಕೆ ಕಾಣೋ ಅಂಥ ರೀತಿಲಿ ಏನು ಅಂದಿರ್ತೀರಾ, ಕಾಣದೇ ಇರೋ ಅಂಥ ರೀತಿಲಿ ಏನು ಅಂದಿರ್ತೀರಾ, ಏನೆಲ್ಲ ಸಮಸ್ಯೆಗಳನ್ನ ಯಾರ್ಯಾರ ವಿಚಾರದಲ್ಲಿ ನೀವು ಒಡ್ಡಿರ್ತೀರಾ, ಅದ್ರ ಕರ್ಮ ಎಲ್ಲ ನೀವು ಅನುಭವಿಸ್ಲೇಬೇಕ್ರಿ. ಇದು ಕಲಿಯುಗ. ಭಗವಂತ ಅದನ್ನು ಬಿಡೋಲ್ಲ. ಇಲ್ಲಿ ಅನುಭವಿಸೇ ನೀನು ಬರಬೇಕು ಅಂತಲೇ ನಿನ್ನ ಬಿಟ್ಟಿರ್ತಾನೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಪ್ರಥಮ್ ಅವರೇ. ದರ್ಶನ್ ಅವ್ರು ಸರಿಯಿಲ್ಲ. ಅವ್ರು ಸರಿ ಇಲ್ಲದೆ ಇರೋದಕ್ಕೆ ಅವ್ರು ಯಾವ ವಿಚಾರದಲ್ಲಿ ಸರಿ ಇಲ್ಲ ಅಂತ ನೀನು ಹೇಳ್ತೀಯಾ, ಅದಕ್ಕೆಲ್ಲ ಪಶ್ಚಾತ್ತಾಪ ಅವ್ರು ಪಟ್ಬಿಟ್ಟಿದ್ದಾರೆ. ಅವರು ಖಂಡಿತ ಪ್ರಾಯಶ್ಚಿತ ಆಗ್ತಾ ಇದೆ. ಆದರೆ ಅದನ್ನು ಮಾತಾಡಿ ನೀನು ಕೆಟ್ಟವನಾಗ್ತಾ ಇದೆಯಾ, ಅದ್ರ ಕರ್ಮ ನೀನು ಸುತ್ಕೊತಾ ಇದೆಯಾ ಪ್ರಥಮ್? ಬಿಟ್ಬಿಡು. ನೀನು ನಿಜವಾಗ್ಲೂ ಒಳ್ಳೆ ಹುಡುಗ ಪ್ರಥಮ್ ಅನ್ನೋ ರೀತಿಯಲ್ಲಿ ಅದೇನು ಟೈಟ್ಲ್ ಇಟ್ಕೊಂಡಿದ್ಯೋ ಅದನ್ನು ಉಳಿಸ್ಕೊಂಡು ಹೋಗ್ಬೇಕೆ ಹೊರತು ನೀನು ಎಲ್ಲರ ಹತ್ರ ಈ ರೀತಿಲಿ, ಅದರಲ್ಲೂ ನೀನು ನಟ. ಈಗ ನೋಡೋ, ನಿನ್ನೆ ಅವ್ರ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅವ್ರು ಯಾರೋ ಬೇಕ್ರಿ ರಘು ಅನ್ನೋರ್ನ ಮತ್ತು ಅವ್ರು ಯಾರೋ ಒಬ್ರು ಮೇಡಮ್ ಅವ್ರ ಮೇಲೆಲ್ಲ ಕೊಟ್ಟೆ. ಈಗ ಅವ್ರು ಪೊಲೀಸವ್ರು ಕರೆಸಿದ್ರು, ಸ್ಟೇಟ್ಮೆಂಟ್ ತೊಗೊಂಡ್ರು, ಬಿಟ್ಟು ಕಳಿಸಿದ್ರು. ಏನ್ರಿ ಆಗ್ಬಿಡ್ತದೆ ಹಬ್ಬಬ್ಬ ಅಂದರೆ ಅವ್ರ ಮೇಲೆ ಒಂದು FIR ಆಗ್ಬೋದೇನ್ರಿ? ಹೋಗ್ತಾರೆ, ಲಾಯರ್ ಇಟ್ಕೊತಾರೆ, ಬೇಲ್ ಕೊಟ್ಕೊಂಡು ಆಚೆಗೆ ಬರ್ತಾರೆ. ಏನು ಮಾಡ್ಕೊಂಡ್ರಿ? ಏನ್ರಿ ಬಂತು ಪ್ರಯೋಜನ ಪ್ರಥಮ್ ಅವರೇ? ಅದ್ರ ಬದಲು ಯಾರ ಹತ್ರ ಏನು ಹೋಗಿ ಮಾತಾಡಬೇಕು, ಅದಕ್ಕೆ ರಿಲೇಟೆಡ್ ಯಾರಿದ್ದಾರೆ ಅವ್ರನ್ನ ನೇರ ಕೂತ್ಕೊಂಡು ಮಾತಾಡ್ಬಿಟ್ಟು ಅಲ್ಲಿದಲ್ಲೂ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಜೀವನ ಏನಿದೆಯೋ ಅದನ್ನು ನೀವು ನೋಡಿಕೊಂಡು ನಿಮ್ಮ ಬೆಳವಣಿಗೆ ಏನಿದೆಯೋ ಆ ಬೆಳವಣಿಗೆ ಆದಲ್ಲಿ ನೀವು ಬೆಳ್ಕೊಂಡು ಹೋಗೋದು ನೋಡಬೇಕೇ ಹೊರತು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಅವನದೇನು ನಾನು ಕಿತ್ಕೊಳ್ಳಿ, ಅವನದೇನೈತೆ ಕಿತ್ಕೊಳ್ಳೋಕ್ಕೆ, ಅವ್ನು ಹಂಗೆ ಮಾಡ್ಬಿಟ್ಟ, ಇವ್ನು ಹಿಂಗೆ ಮಾಡ್ಬಿಟ್ಟ, ಅವ್ನು ಸರಿ ಇಲ್ಲ, ಅವ್ರ ತಪ್ಪೇ ಅಲ್ರಿ. ನನ್ನ ಪ್ರಕಾರ ದರ್ಶನ್ ಅವರೊಬ್ಬ ಮನುಷ್ಯ ಅಷ್ಟೇ. ಅವರೊಬ್ಬ ವೃತ್ತಿಯಲ್ಲಿ ಕಲಾ ವೃತ್ತಿ ಒತ್ಕೊಂಡಿದ್ದಾರೆ, ಹಂಗಾಗಿ ಒಂದು ಹೀರೋ ಆಗಿದ್ದಾರೆ. ಅದು ಬಿಟ್ಟರೆ ಗ್ರಾಚಾರ ಕಣ್ರಿ. ಗ್ರಾಚಾರದ ಮುಂದೆ ಯಾರು ಇದ್ದಾರೆ? ಯಾರೂ ಇಲ್ಲ ಗ್ರಾಚಾರದ ಮುಂದೆ. ಅವ್ರು ಆ ತಪ್ಪು ಮಾಡಿದ್ದಾರೆ ಅಂದರೆ ಗ್ರಾಚಾರ ಮಾಡಿಸಿರೋ ಅಂಥದ್ದು. ಅದ್ರದ್ದು ಎಫೆಕ್ಟು ದರ್ಶನ್ ಅವ್ರು ಅನುಭವಿಸ್ತಿದ್ದಾರೆ. ಅದನ್ನೆಲ್ಲ ನಾವು ಮಾತಾಡಿ ಯಾಕ್ರಿ ಅದ್ರ ಕರ್ಮ ಸುತ್ಕೊಬೇಕು ಪ್ರಥಮ್? ನೀವು ಮಾಡ್ತಾ ಇರೋದೇ ಎಷ್ಟು. ಹಂಗಾಗಿ ನನ್ನ ಅನಿಸಿಕೆ ನಾನು ಹೇಳಬೇಕಾಗಿತ್ತು. ಯಾಕೆಂದರೆ ಮನುಷ್ಯನಿಗೆ ಜೀವನದಲ್ಲಿ ಅನುಭವಗಳಾಗಬೇಕು. ಆ ಅನುಭವದಲ್ಲಿ ಅವನು ಪಾಠ ಕಲಿತಾನಲ್ಲ, ಅದನ್ನು ಯಾವ ಯೂನಿವರ್ಸಿಟಿನೂ ಕೂಡ ಕಲಿಸಲ್ಲ. ಅದು ಅನುಭವದ ಪಾಠ ಕಲ್ತಿರೋರೇ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ. ಹಂಗಾಗಿ ನಮ್ಮದು ಜೀವನದಲ್ಲಿ ಸಾಕಷ್ಟು ಘಟನೆಗಳು ನಡೆದಾಗ ನಮ್ಮ ತಪ್ಪುಗಳು ಏನು ಅನ್ನೋದು ನಾವೆಲ್ಲೋ ತಿಳ್ಕೊತಾ ಇರ್ತೀವಿ. ತಿಳ್ಕೊಂಡಾದ್ಮೇಲೆ ನಾವು ಹೆಂಗೆ ಎಚ್ಚೆತ್ಕೊಂಡು ಹೆಜ್ಜೆ ಇಡಬೇಕು ಅನ್ನೋದು ಕೂಡ ಯಾರು ಹೇಳದೆ ಹೋದರೂ ನಮಗೆ ಗ್ರಾಚಾರನೇ ಪಾಠ ಕಲಿಸ್ತಾ ಇರ್ತದೆ. ಅದು ನಾವು ಕಲ್ತ್ಕೊತಾ ಇರ್ತೀವಿ. ಆದರೆ ಅದನ್ನು ನಾವು ಯಾವತ್ತೂ ಬೇರೆಯವ್ರ ಹತ್ರ ಮಾತಾಡೋಕೆ ಹೋಗ್ಬಾರ್ದು. ಅದನ್ನು ಮಾತಾಡೋದ್ರಿಂದ ನಾವೇ ಪಾಪ ಸುತ್ಕೊಳ್ಳೋದು. ನೋಡಿ, ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲೋ ಒಂದು ಕಡೆ ಏನೋ ನಿಮ್ಮ ಪುಣ್ಯ ಕೆಲಸಗಳು ಏನೇನಿದಾವೋ ಎಲ್ಲ ಮಾಡ್ಕೊಂಬರ್ತೀರಾ. ಅಷ್ಟೆಲ್ಲ ಪುಣ್ಯ ಎತ್ಕೊಂಡ್ಬಂದು ಇನ್ನೊಬ್ರ ಬಗ್ಗೆ ಮಾತಾಡಿ ಮತ್ತೆ ಅವ್ರ ಕರ್ಮನ ಸುತ್ಕೊಂಡು ನಿಮ್ಮ ಪುಣ್ಯ ಎಲ್ಲ ಅವರು ಕೊಡ್ತಾ ಇದ್ದೀರಾ. ನೋಡಿ, ದರ್ಶನ್ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂದರೆ ನಿಮ್ಮಂಥವ್ರೆಲ್ಲ ಮಾತಾಡೋದ್ರಿಂದ ನಿಮ್ಮ ಪುಣ್ಯ ಎಲ್ಲ ಈಸಿಯಾಗಿ ದರ್ಶನ್ ಅವ್ರಿಗೆ ಹೋಗ್ತಾ ಇದೆ. ಹಂಗಾಗಿ ನಿಮ್ಮ ಪುಣ್ಯ ಅವ್ರಿಗೆ ಈಸಿಯಾಗಿ ಬರ್ತಿರೋದ್ರಿಂದ ಅವ್ರು ಯಾಕೆ ಅದನ್ನು ಮಾತಾಡೋಕೆ ಹೋಗ್ಬೇಕು? ಹಿಂದೆ ಎಲ್ಲ ಮಾತಾಡಿದ್ದೀವಿ.
ಮಾತಾಡಿರೋದ್ರಿಂದ ಏನೇನಾಗಿದೆ ಅನ್ನೋದು ಅವ್ರಿಗೆ ಗರ್ವ ಆಗಿದೆ. ಈಗ ಲೈಫಲ್ಲಿ ಅವ್ರು ಯಾವ ರೀತಿ ನಾನು ಬದಲಾಗಿ ಹೆಂಗಿರ್ಬೇಕು ಅನ್ನೋದು ಅವ್ರು ತಿಳ್ಕೊಂಡಿದ್ದಾರೆ. ಅವ್ರ ಆ ಬದಲಾವಣೆ ಆದಿ ಹಳೆ ದರ್ಶನ್ ಅವ್ರು ಇದ್ರಲ್ಲ, ಅವ್ರ ಆ ಆದಿಲ್ ಇಲ್ವೇ ಇಲ್ಲ. ಅವರು ಅವ್ರದೇ ಆದ ಹೊಸ ಆದಿನ ಅವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆ ಆದಿಲ್ ಅವ್ರು ಹೋಗ್ತಾ ಇದ್ದಾರೆ. ಅವ್ರು ಹೋಗ್ತಿರೋ ಅಂತ ದಾರಿ ಅವ್ರಿಗೆ ಮಾತ್ರ ಗೊತ್ತು. ಆದ್ರೆ ನಾವು ನೀವು ಎಲ್ಲ ಏನ್ ನೋಡ್ತಿದೀವಲ್ಲ ಅದನ್ನ ನೋಡ್ತಿಲ್ಲ. ಅವ್ರದ್ದು ಹಳೆ ದಾರಿ ಹೊಸ ದಾರಿ ಎಲ್ಲ ಸೇರಿಸ್ಕೊಂಡು ಮಾತಾಡ್ತಾ ಇದೀವಿ. ಇದೆಲ್ಲ ಕರ್ಮ ರೀ, ಇದೆಲ್ಲ ಒಳ್ಳೇದಲ್ಲ. ಪ್ರಥಮ್ ಅವರೇ ಬಿಟ್ಬಿಡಿ. ನಿನ್ನೆವರೆಗೂ ಏನೇನಾಯ್ತೋ ಅದೆಲ್ಲ ಉಗಿದ್ ಬಿಸಾಕ್ಬಿಟ್ಟು ಏನು ಸಂವಿಧಾನದ ಬಗ್ಗೆ ಮಾತಾಡಿದಿರಿ ಅದ್ರ ಬಗ್ಗೆ ತಪ್ಪಾಯ್ತು ಅಂತ ಕೇಳ್ಬಿಟ್ಟು ಇದಿಲ್ಲಿಗೆ ಕೈ ಬಿಟ್ಬಿಟ್ಟು ಮಾಡ್ಕೊಂಡೋಗಿ ಯಾರೇ ನಿಮ್ಮನ್ನ ಹಂಗಿಸ್ತಾರ ಆಯ್ತು ಬಿಡೋಣ ಚೆನ್ನಾಗಿರೋಣ ಅನ್ಕೊಂಡು ಸೈಲೆಂಟ್ ಆಗಿರಿ. ನಿಮ್ಮ ಪಾಡ್ ನೀವು ಎಲ್ಲ ಸರಿ ಹೋಗುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ದರ್ಶನ್ ಅವ್ರ ಫ್ಯಾನ್ಸ್ಗಳಿಗೆ ಬೈಯೋದು, ಅವ್ರು ಇನ್ನೇನೋ ರಿಯಾಕ್ಟ್ ಆಗೋದು ಪ್ರಯೋಜನ ಇಲ್ರಿ. ಬೈಲಿ ಬಿಡ್ರಿ, ಬೈದು ಅವನೇ ದೊಡ್ಡ ಮನುಷ್ಯ ಆಗ್ತಾನೆ ಆಗಪ್ಪ. ಆತನಿಗೆ ನೋಡ್ರಿ ಯಾವುದೋ ಒಂದು ಶೋ ಅಲ್ಲೇ ದರ್ಶನ್ ಅವ್ರು ಹೇಳ್ತಾರೆ, ಯಾರೋ ಒಬ್ಬ ಚಪ್ಪಲಿ ಎಸಿತಾನೆ ದರ್ಶನ್ ಅವ್ರ ಮೇಲೆ. ಆಗ ದರ್ಶನ್ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಒಂದು ಮಾತು ಹೇಳ್ತಾರೆ, ಅವ್ನಿಗೆ ಅದ್ರಲ್ಲಿ ಹೊಡೆಯೋದ್ರಿಂದ ಮನ್ಸಿಗೆ ಸಮಾಧಾನ ಐತೆನೋ, ಅವ್ನು ಹೊಡ್ಕೊಂಡಿದ್ದಾನೆ ಮನ್ಸಿಗೆ ಸಮಾಧಾನ ಆಗಿದೆ ಅಂತ. ಅದು ದೊಡ್ಡ ಗುಣ. ಬೈದ್ರೆ ಬೈಕಳ್ಳಿ ಬಿಡಿ, ಏನು ಬಂದು ಹೊರ್ಕೊಂಬಿಡ್ತದ? ಏನಾರು ಬೈಕ್ ಅಂತಾರೇನ್ರಿ? 1000 ಬೈಕಳ್ಳಿ. ನೋಡ್ರಿ ಈ ಪ್ರಪಂಚದಲ್ಲಿ, ಅದರಲ್ಲೂ ಈ ಕಲಿಯುಗದಲ್ಲಿ ಪುಣ್ಯಾತ್ಮರು ಯಾರು ಇಲ್ಲ, ಎಲ್ಲ ಪಾಪಿಗಳೇ. ಯಾವನೋ ಒಬ್ಬ ಪಾಪಿ ನನ್ನ ಮಗ ನಮ್ಮ ಬಗ್ಗೆ ಮಾತಾಡ್ಕಂತಾನೆ, ನಮ್ಮ ಬಗ್ಗೆ ಬೈತಾನೆ ಅಂದ್ರೆ ಏನ್ ಬಂದು ಹೊರ್ಕೊಂಬಿಡ್ತದ? ನಮ್ಮ ಹೊಟ್ಟೆಪಾಡು ನಮ್ದು, ನಮ್ಮ ಜೀವನ ನಮ್ದು. ನಮ್ಮನ್ನ ಇಷ್ಟಪಡ್ಬೇಕಾಗಿರೋರು ಯಾರು? ಜನ ಅಲ್ರಿ ನಮ್ಮನ್ನ ಇಷ್ಟಪಡ್ಬೇಕಾಗಿರೋರು. ನಮ್ಮ ಕುಟುಂಬದ ಸದಸ್ಯರು ಯಾರಿದ್ದಾರೆ ನಮ್ಮನ್ನು ಪ್ರೀತಿ ಮಾಡೋರು, ಅವ್ರು ಮಾತ್ರ ಇಷ್ಟಪಡ್ಬೇಕೇ ಹೊರ್ತು ಜನನ್ನ ಮೆಚ್ಚಿಸೋದಕ್ಕೆ ಭಗವಂತನ ಕೈಯಲ್ಲೇ ಆಗಿಲ್ಲ. ಅಂತ ಭಗವಂತನ ಕೈಯಲ್ಲೇ ಜನನ್ ಮೆಚ್ಚಕ್ಕಾಗಿಲ್ಲ ಅಂದಮೇಲೆ ನಾರ್ಮಲ್ ಒಬ್ಬ ಮನುಷ್ಯ ಎಲ್ಲಾರನ್ನೂ ಮೆಚ್ಚಿಸಿ ಬದುಕಕ್ಕಾಗುತ್ತೇನ್ರಿ? ಪ್ರಥಮ್ ಅವ್ರೆ, ಇದನ್ನ ನೀವು ಅರ್ಥ ಮಾಡ್ಕೊಂಡು ಬದಲಾಗ್ರಿ.